1636ರಲ್ಲಿ ನೆದರ್ಲ್ಯಾಂಡ್ಸ್ನಿಂದ ಒಬ್ಬ ವ್ಯಾಪಾರಿ ಹಡಗಿನ ಮುಖಾಂತರ ತನ್ನ ಸರಕುಗಳನ್ನ ಸಾಗಿಸ್ತಾ ಇರ್ತಾನೆ. ಅವನ ಬಳಿ ಕೆಲಸ ಮಾಡ್ತಿದ್ದಂತಹ ಒಬ್ಬನಿಗೆ ಹಸುವಾಗಿರುತ್ತೆ. ಅವನು ಒಂದು ಸ್ಯಾಂಡ್ವಿಚ್ನ ತಿನ್ನಬೇಕು ಅಂತ ಹೋಗ್ತಾನೆ. ಸ್ಯಾಂಡ್ವಿಚ್ನ ತಗೊಂಡು ತಿನ್ನುವಾಗ ಅವನಿಗೆ ಅದರಲ್ಲಿ ರುಚಿ ಸಿಗೋದಿಲ್ಲ. ಸೊ ಹಾಗಾಗಿ ಅವನು ಅಲ್ಲಿ ಹತ್ತಿರದಲ್ಲೇ ಕಾಣಿಸ್ತಿದ್ದಂತಹ ಒಂದು ಈರುಳ್ಳಿಯ ಗಡ್ಡೆನ ಕತ್ತರಿಸಿ ಅದನ್ನು ಸ್ಯಾಂಡ್ವಿಚ್ ಒಳಗೆ ಇಟ್ಟು ತಿನ್ನೋದಕ್ಕೆ ಶುರು ಮಾಡ್ತಾನೆ. ಇದನ್ನು ನೋಡಿದ ವ್ಯಾಪಾರಿ ಜೋರಾಗಿ ಅವನ್ನ ಹೊಡೆದು ಜೈಲಿಗೆ ಹಾಕ್ತಾನೆ. ಯಾಕಪ್ಪ ನನ್ನ ಜೈಲಿಗೆ ಹಾಕ್ದ ಅಂತ ಯೋಚನೆ ಮಾಡ್ತಿದ್ದಂತಹ ಕೆಲಸಗಾರನಿಗೆ ಈಗಾಗಲೇ ನೆದರ್ಲ್ಯಾಂಡ್ಸ್ ಮತ್ತು ಯುರೋಪ್ನಲ್ಲಿ ಟುಲಿಪ್ ಮೇನಿಯಾ ಶುರುವಾಗಿದೆ ಅಂತ ಗೊತ್ತೇ ಇರೋದಿಲ್ಲ. ಎಲ್ಲರಿಗೂ ನಮಸ್ಕಾರ. ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ನನ್ನ ಹೆಸರು ಡಾಕ್ಟರ್ ಶ್ರೀಹರಿ ಕುಲಕರ್ಣಿ. 1554ರಲ್ಲಿ ರೋಮನ್ ರಾಜನಾದಂತಹ ಚಾರ್ಲ್ಸ್ ಫಿಫ್ತ್ ಇವನ ಅಂಬಾಸಿಡರ್ ಆದಂತಹ ಆಗಿಯರ್ ಡೆ ಬುಸ್ಬೆಕ್ ಎಂಬಾತ ಯುರೋಪಿಗೆ ಟುಲಿಪ್, ಪೊಟ್ಯಾಟೊ, ಟೊಮೆಟೊ ಮತ್ತು ಇತ್ಯಾದಿ ತರಕಾರಿ ಪದಾರ್ಥಗಳನ್ನು ತಗೊಂಡು ಬರ್ತಾನೆ. ಅಲ್ಲಿಯವರೆಗೂ ಟುಲಿಪ್ ಎಂಬ ಹೂವು ಯುರೋಪ್ನಲ್ಲಿ ಇಂಟ್ರೊಡ್ಯೂಸ್ ಆಗಿರೋದಿಲ್ಲ. ತಣ್ಣನೆಯ ವಾತಾವರಣ ಇರುವಂತಹ ಕೋಲ್ಡ್ ಕ್ಲೈಮೇಟ್ ಇರುವಂತಹ ಯುರೋಪ್ನಲ್ಲಿ ಟುಲಿಪ್ನ ಬೆಳೆಸೋದಿಕ್ಕೆ ಆಗೋದಿಲ್ಲ. ಸೊ ಅದನ್ನು ಯಾವಾಗಲೂ ಇಂಪೋರ್ಟ್ ಮಾಡಬೇಕಾಗ್ತಿರುತ್ತೆ. ಹಲವಾರು ವರ್ಷಗಳ ಪ್ರಯತ್ನದ ನಂತರ 1593ರಲ್ಲಿ ಕ್ಯಾರೋಲಸ್ ಕ್ಲೂನಿಯಸ್ ಎಂಬ ಒಬ್ಬ ಬಾಟನಿಸ್ಟ್ ಈ ಟುಲಿಪ್ ಹೂವನ್ನು ಯುರೋಪಿನಲ್ಲಿ ಬೆಳೆಸೋದ್ರಲ್ಲಿ ಸಫಲನಾಗ್ತಾನೆ. ಇಷ್ಟೊತ್ತಿಗೆ ಆಗಲೇ ಯುರೋಪಿನಲ್ಲಿ ಆರ್ಥಿಕ ಪರಿಸ್ಥಿತಿ ಬಹಳ ಬೆಳವಣಿಗೆ ಆಗಿರುತ್ತೆ. ಯುರೋಪಿನ ಟ್ರೇಡ್ ಬಹಳ ಚೆನ್ನಾಗಿ ಆಗಿರುತ್ತೆ. ಇನ್ಫ್ಯಾಕ್ಟ್ ಅದೇ ಟೈಮಲ್ಲಿಯೇ ಈಸ್ಟ್ ಇಂಡಿಯಾ ಕಂಪನಿಯು ಬಂದಿರುತ್ತೆ. ಎಲ್ಲರ ಹತ್ರ ಸಿಕ್ಕಾಪಟ್ಟೆ ದುಡ್ಡು ಬಂದ್ಬಿಡುತ್ತೆ. ಈ ದುಡ್ಡನ್ನು ಎಲ್ಲಿ ಖರ್ಚು ಮಾಡೋದು ಅಂತಲೇ ಗೊತ್ತಾಗೋದಿಲ್ಲ. ಈ ರೀತಿ ಎಲ್ಲಿ ಖರ್ಚು ಮಾಡೋದು ಅಂತ ತೋಚಿಸದೇ ಇದ್ದಂತಹ ಟ್ರೇಡರ್ಸ್ ಮತ್ತು ಈ ಹೈಯರ್ ಕ್ಲಾಸ್ ಕಮ್ಯುನಿಟಿಗೆ ಟುಲಿಪ್ ಎಂಬ ಹೂವು ಒಂದು ಸ್ಟೇಟಸ್ ಸಿಂಬಲ್ ಆಗುತ್ತೆ. ಟುಲಿಪ್ ಹೂವು ಬಹಳ ಅಪರೂಪದ ಹೂವಾಗಿರುತ್ತೆ. ಅದರ ಜೊತೆಗೆ ಸಾಕಷ್ಟು ಹೂವನ್ನು ಹೊರಗಡೆಯಿಂದ ಇಂಪೋರ್ಟ್ ಮಾಡ್ತಿರ್ತಾರೆ. ಬಹಳ ವಿಭಿನ್ನವಾದಂತಹ ಕಲರ್ನ ಹೊಂದಿರುವಂಥ ಈ ಹೂವು ಮಾಮೂಲಿ ಹೂವಿನಂತೆ ಇರೋದಿಲ್ಲ. ಇದರಿಂದಾಗಿ ಟುಲಿಪ್ ಹೂವಿನ ಡಿಮ್ಯಾಂಡ್ ಬಹಳ ಜಾಸ್ತಿ ಆಗ್ತಾ ಹೋಗುತ್ತೆ. ಇಷ್ಟರಲ್ಲೇ ಟುಲಿಪ್ ಹೂವಿನಲ್ಲಿ ಒಂದು ಮೊಸೈಕ್ ವೈರಸ್ ಎಂಬ ರೋಗ ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ಸಾಮಾನ್ಯವಾಗಿ ರೆಡ್, ಬ್ಲೂ, ವೈಲೆಟ್, ಯೆಲ್ಲೋ ಈ ರೀತಿ ಬಣ್ಣದ ಹೂಗಳು ಕಾಣಿಸ್ಕೊಳ್ತಿದ್ದಂತಹ ಜಾಗದಲ್ಲಿ ವೈಟ್ ಕಲರ್ ಬ್ರೇಕ್ ಉಂಟಾಗೋಕ್ಕೆ ಶುರು ಆಗುತ್ತೆ. ಈ ರೀತಿ ಕಾಣಿಸ್ತಿದ್ದಂತಹ ಬ್ರೇಕ್ಗಳು ಟುಲಿಪ್ ಹೂವನ್ನು ಇನ್ನೂ ಸುಂದರವಾಗಿ ಚೇಂಜ್ ಮಾಡುತ್ತೆ. ಈ ಮೊಸೈಕ್ ವೈರಸ್ ವ್ಯಾಪಾರಿಗಳಿಗೆ ಒಂದು ವರವಾಗಿ ಚೇಂಜ್ ಆಗಿಬಿಡುತ್ತೆ. ವ್ಯಾಪಾರಿಗಳು ರಾಯಲ್ ನೇಮ್ಗಳನ್ನು ಇಡೋದಕ್ಕೆ ಶುರು ಮಾಡ್ತಾರೆ. ವೈಸ್ ರಾಯ್, ಅಡ್ಮಿರಲ್ ಈ ರೀತಿ ಹೆಸರುಗಳನ್ನ ಇಡೋದಕ್ಕೆ ಶುರು ಮಾಡ್ತಾರೆ. ಇದರಲ್ಲಿ ಬಹಳ ಶ್ರೇಷ್ಠವಾದಂತಹ ಒಂದು ಹೂವು ಸೆಂಪರ್ ಅಗಸ್ಟಸ್ ಎಂಬ ಒಂದು ಪರ್ಟಿಕ್ಯುಲರ್ ವೆರೈಟಿದಾಗಿರುತ್ತೆ. ಯುರೋಪಿನಲ್ಲಿ ಆ ಟೈಮಲ್ಲಿ ಗಿಲ್ಡರ್ಸ್ ಎಂಬ ಒಂದು ಕರೆನ್ಸಿಯನ್ನು ಯೂಸ್ ಮಾಡ್ತಿರ್ತಾರೆ. ಈಗ ಹೇಗೆ ನಾವು ರೂಪಾಯಿ ಅಂತ ಹೇಳ್ತೀವಿ ಅಥವಾ ರುಪೀಸ್ ಅಂತ ಹೇಳ್ತೀವಿ, ಆ ರೀತಿ ಅವರಲ್ಲಿ ಗಿಲ್ಡರ್ಸ್ ಎಂಬ ಒಂದು ಕರೆನ್ಸಿ ಇತ್ತು. ಒಬ್ಬ ಕಾರ್ಮಿಕನ ಒಂದು ತಿಂಗಳ ಸಂಬಳ 250 ಗಿಲ್ಡರ್ಸ್ ಆಗಿದ್ರೆ ಸೆಂಪರ್ ಅಗಸ್ಟಸ್ ಎಂಬ ಹೂವಿನ ಬೆಲೆ 4200 ಗಿಲ್ಡರ್ಸ್ಗೆ ಏರ್ಬಿಡುತ್ತೆ. ಎಕ್ಸ್ಟ್ರಾ ಆರ್ಡಿನರಿ ಪಾಪ್ಯುಲರ್ ಡಿಲ್ಯೂಷನ್ಸ್ ಅಂಡ್ ಮ್ಯಾಡ್ನೆಸ್ ಆಫ್ ಕ್ರೌಡ್ಸ್ ಎಂಬ ಪುಸ್ತಕದಲ್ಲಿ ಒಬ್ಬ ಸ್ಕಾಟಿಷ್ ಪತ್ರಕರ್ತನಾದಂತಹ ಚಾರ್ಲ್ಸ್ ಮೆಕ್ಕೆ ಎಂಬಾತ ಒಂದು ಅಪರೂಪವಾದಂತಹ ಇನ್ಸಿಡೆಂಟ್ ಬಗ್ಗೆ ಹೇಳ್ತಾನೆ. ಈ ಸೆಂಪರ್ ಅಗಸ್ಟಸ್ ಎಂಬ ರೇರ್ ಟುಲಿಪ್ನ ಹೂವಿನ ಬೆಲೆ ಎಷ್ಟರ ಮಟ್ಟಿಗೆ ಏರಿಕೆ ಆಗಿರುತ್ತೆ ಅಂತಂದರೆ, ಒಬ್ಬ ವ್ಯಾಪಾರಿ ಆ ಹೂವನ್ನು ಕೊಂಡ್ಕೊಳ್ಳೋದಕ್ಕೆ 12 ಎಕರೆ ತನ್ನ ಜಮೀನನ್ನು ಸೇಲ್ ಮಾಡ್ತಾನೆ. ಈ ರೀತಿ ಅಮೂಲ್ಯವಾದಂತಹ ವಸ್ತುಗಳನ್ನು ಮಾರಿ ಟುಲಿಪ್ ಹೂವನ್ನು ಕೊಂಡ್ಕೊಳ್ಳೋದಕ್ಕೆ ವ್ಯಾಪಾರಿಗಳು ಪ್ರಾರಂಭಿಸ್ತಾರೆ. ಈ ಟುಲಿಪ್ ಹೂಗಳು ಕೆಲವೇ ತಿಂಗಳುಗಳು ಮಾತ್ರ ಹೂವಾಗಿ ಅರಳುವಂಥದ್ದು. ಬೇರೆ ಟೈಮಲ್ಲಿ ಎಲ್ಲ ಗಡ್ಡೆಯಾಗೇ ಇರುತ್ತೆ. ಈ ವ್ಯಾಪಾರಿಗಳಿಗೆ ಆ ಗಡ್ಡೆಗಳು ಹೂವು ಆಗೋವರೆಗೂ ವೆಯ್ಟ್ ಮಾಡುವಷ್ಟು ಪೇಷನ್ಸ್ ಇರಲಿಲ್ಲ. ಅದಕ್ಕೆ ಆ ಗಡ್ಡೆಗಳ ಮೇಲೆ ಕಾಂಟ್ರಾಕ್ಟ್ಗಳನ್ನು ಶುರು ಮಾಡ್ತಾರೆ. ಹೂವಾಗಿ ಅರಳೋದಕ್ಕಿಂತ 8 ತಿಂಗಳು 6 ತಿಂಗಳ ಮುಂಚೆನೇ ಅಗ್ರಿಮೆಂಟ್ಗಳನ್ನು ಮಾಡ್ಕೊಳ್ತಾರೆ, ಕಾಂಟ್ರಾಕ್ಟ್ಗಳನ್ನು ಮಾಡ್ಕೊಳ್ತಾರೆ. ಅಷ್ಟೇ ಅಲ್ಲದೆ ಈ ಕಾಂಟ್ರಾಕ್ಟ್ಗಳನ್ನು ಬೇರೆಯವರಿಗೆ ಮಾರಿ ಮತ್ತೆ ದುಡ್ಡು ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದಾಗಿ 1636-37ರಲ್ಲಿ ಟುಲಿಪ್ ಬಲ್ಬ್ನ ಬೆಲೆ, ಟುಲಿಪ್ ಗಡ್ಡೆಯ ಬೆಲೆ ಗಗನಕ್ಕೇರ್ಬಿಡುತ್ತೆ. ಆಗಿನ್ನೂ ಈ ಹೂವು ಅರಳೋದಕ್ಕೆ 8 ತಿಂಗಳ ಕಾಲ ಇರುತ್ತೆ. ಆದರೆ ಟುಲಿಪ್ನ ಬೆಲೆ ಸಡನ್ ಆಗಿ ಪ್ರಪಾತಕ್ಕೆ ಬೀಳುತ್ತೆ. ಈ ಪ್ರಪಾತಕ್ಕೆ ಯಾಕೆ ಬಿತ್ತು ಅಂತ ಕಾರಣಗಳು ಬಹಳಷ್ಟಿದೆ. ಎಕ್ಸಾಕ್ಟ್ ಕಾರಣ ಯಾರಿಗೂ ಗೊತ್ತಿಲ್ಲ. ಆದರೆ ಈ ಕಾರಣಗಳಲ್ಲಿ ರಾಜಮನೆತನದಲ್ಲಿ ಟುಲಿಪ್ಪಿನ ಮೇಲಿದ್ದಂತಹ ಒಂದು ಆಸಕ್ತಿ ಏನಿದೆ ಅದು ಕಡಿಮೆ ಆಗಿಬಿಡುತ್ತೆ. ಅದರ ಜೊತೆಗೆ ಟುಲಿಪ್ ಎಲ್ಲರ ಬಳಿಯೂ ಬರೋದಕ್ಕೆ ಶುರು ಆಗಿಬಿಡುತ್ತೆ. ಸೊ ಅದು ಸ್ಟೇಟಸ್ ಸಿಂಬಲ್ ಆಗಿ ಉಳಿಯೋದೇ ಇಲ್ಲ. ಸೊ ಈ ಕಾರಣಗಳಿಂದಾಗಿ ಮತ್ತು ಬೇರೆ ಬೇರೆ ಕಾರಣದಿಂದಾಗಿ ಟುಲಿಪ್ನ ಬೆಲೆ ಸಡನ್ ಆಗಿ ಕೆಳಗಡೆ ಬಿದ್ದು ಹೋಗ್ಬಿಡುತ್ತೆ. ಈ ರೀತಿ ಬೆಲೆ ಪ್ರಪಾತಕ್ಕೆ ಬಿದ್ದಂತಹ ಸಮಯದಲ್ಲಿ ಕಾಂಟ್ರಾಕ್ಟ್ನಲ್ಲಿ ದುಡ್ಡು ಕಳ್ಕೊಂಡಂತಹ ಜನರು ಧರಣಿಗೆ ಕೂಡ್ತಾರೆ.
ಧರಣಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ನೆದರ್ಲ್ಯಾಂಡ್ಸ್ನ ಸರ್ಕಾರ ಬಂದು ಇದರಲ್ಲಿ ಮಧ್ಯಸ್ಥಿಕೆ ವಹಿಸಿ ಕಾಂಟ್ರಾಕ್ಟ್ಗಳನ್ನು ಬ್ರೇಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಕಥೆಯನ್ನು ರೆಕಾರ್ಡೆಡ್ ಹಿಸ್ಟ್ರಿಯ ಮೊದಲನೇ ಎಕನಾಮಿಕ್ ಬಬಲ್ ಅಂತ ಕರೀತಾರೆ. ಈ ರೀತಿಯಾದ ಹಲವಾರು ಬಬಲ್ಗಳನ್ನು ಎಕನಾಮಿಕ್ ಹಿಸ್ಟ್ರಿಯಲ್ಲಿ ನಾವು ನೋಡಬಹುದು. .com ಬಬಲ್, ಜಪಾನ್ನ ರಿಯಲ್ ಎಸ್ಟೇಟ್ ಬಬಲ್, ಅಮೆರಿಕಾದ ಹೌಸಿಂಗ್ ಬಬಲ್, ಈ ರೀತಿಯಾದಂತಹ ಹಲವಾರು ಬಬಲ್ಗಳಿವೆ. ಟುಲಿಪ್ ಮೇನಿಯಾ ಕಥೆ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಇನ್ಯಾವುದಾದ್ರೂ ಬೇರೆ ಐಡಿಯಾಸ್ ನಿಮಗೆ ಇತ್ತು ಅಂತಂದರೆ ಅದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಕಾಮೆಂಟ್ನಲ್ಲಿ ಟೈಪ್ ಮಾಡಿ ತಿಳಿಸ್ಕೊಡಿ. ಬೇರೆ ಇದೇ ರೀತಿ ವಿಡಿಯೋಸಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ನಾನು ಕಳಿಸಿರುವಂತಹ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಮುಂದಿನ ವಿಡಿಯೋಲಿ ಸಿಗೋಣ. ನಮಸ್ಕಾರ.